ಹೊಂದಿದೆಯ ನಿಜ, ಆದರೆ ರಕ್ಷಣೆ ವಸ್ತ್ರ ನಿನ್ನಲ್ಲಿದೆಯಾ? ನೀತಿ ವಸ್ತ್ರ ನಿನ್ನಲ್ಲಿದೆಯಾ? ಸತ್ಕಾರ್ಯದ ವಸ್ತ್ರಗಳು, ನಾರುಮಡಿ ವಸ್ತ್ರಗಳು ನಿನ್ನಲ್ಲಿದ್ದಾವ? ಸಹೋದರ ಸಹೋದರಿ, ಒಂದು ಸಾರಿ ಆಲೋಚನೆ ಮಾಡು. ಸಭೆಯಾಗಿರ್ತಕ್ಕಂಥ ನೀನು ಈ ಎಲ್ಲ ವಸ್ತ್ರಗಳನ್ನು ನೀನು ಹೊಂದಿಕೊಂಡವನಾಗಿರಬೇಕು. ಕಾರಣ ಒಂದೇ, ನೀನು ಆತನನ್ನು ಎದುರುಗೊಳ್ಳಬೇಕಾದ್ರೆ ಒಂದು ಹೊಲಸಾದ ಬಟ್ಟೆ, ಬೇಡವಾದ ಬಟ್ಟೆ, ಅವುಗಳೆಲ್ಲ ನೀನು ಆತನನ್ನ ಆ ಒಂದು ರಕ್ಷಣೆ ನೀತಿ ವಸ್ತ್ರದಿಂದ ಮಾತ್ರ ಎದುರುಗೊಳ್ಳೋದಕ್ಕೆ ಸಾಧ್ಯ, ಪರಿಶುದ್ಧ ವಸ್ತ್ರಗಳಿಂದ ಮಾತ್ರ ಎದುರುಗೊಳ್ಳೋದಕ್ಕೆ ಸಾಧ್ಯ. ಸಮಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಅನುಗ್ರಹ ನಿನಗೆ ಪರಲೋಕವನ್ನ ಕೊಡುವಂಥದ್ದಾಗಿದೆ, ನಾರ್ಮಡಿಯನ್ನು ನಿನಗೆ ಒದಗಿಸಿಕೊಡುವಂಥದ್ದಾಗಿದೆ. ಅದಕ್ಕೆ ನಿನ್ನ ಪ್ರತಿಕ್ರಿಯೆ ಏನಾಗಿದೆ? ದೇವರಿಗೆ ಸಂಪೂರ್ಣವಾಗಿ ನನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟು ಆತನ ಬಳಿಗೆ ಬಂದು ಆತನಿಗೆ ಒಳ್ಳೆಯ ರೀತಿಯಲ್ಲಿ ತಗ್ಗಿ ಬಗ್ಗಿ ನೀನು ನಡೆಯುತ್ತಾ ಆತನೇ ನಿಜವಾದ ದೇವರು, ಸೃಷ್ಟಿಕರ್ತನೆ ಎಂಬುದಾಗಿ ನಿನ್ನ ಜೀವಿತ